ಅದಾದಮೇಲೆ ನಾನು ವಿಷ್ಣು ಸರ್ ಒಂದು ಪಿಕ್ಚರ್ ಮಾಡಬೇಕು ಅಂದ್ಕೊಂಡ್ವಿ. ಅವ್ರ ಮನೇಲಿ ಕರೋಕೆ ನಡೆಯೋದು, ಸ್ನೇಹಲೋಕ ಅಂತ ಎಲ್ಲರಿಗೂ ಗೊತ್ತು. ಸೊ ಕರೆದ್ರು, ಹೋದೆ. ಮಾತಾಡ್ತಾ ಇದ್ದೆ, ಅಣ್ಣ ನಾವಿಬ್ಬರು ಒಂದು ಪಿಕ್ಚರ್ ನೀವು ಹ್ಞೂ ಅಂದರೆ ಮಾಡ್ಬೇಕಣ್ಣ ನಿಮ್ಮ ಜೊತೆ ನಾನು ಅಂತ. ಸೊ ಮಾತುಕತೆ ನಡೀತಾ ಇತ್ತು. ಕಾರಣಾಂತರದಿಂದ ಸಿನಿಮಾ ಆಗಲಿಲ್ಲ. ಬಟ್ ನಾಗರಹಾವಲ್ಲಿ ವಿಷ್ಣು ಸರ್ ಹೇಳ್ತಾರಲ್ಲ, ಮೇಸ್ಟ್ರೇ ಈ ರಾಮಾಚಾರಿ ಹತ್ರ ಬರಬೇಡಿ ಮೇಸ್ಟ್ರೇ, ಆ ಥರ ನನಗೆ ನನ್ನ ಚಿತ್ರ ಜೀವನಕ್ಕೆ ನಿಜವಾದ ಮೇಷ್ಟ್ರು ಅಂದರೆ ವಿಷ್ಣು ಸರ್. ಸೊ ಯಾವುದಾದ್ರೂ ಸಿನಿಮಾ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮ ಹುಡುಗರೆಲ್ಲ ಇರ್ತಾರೆ, ಯಾವುದಾದ್ರು ಸೀನ್ ಇದ್ರೆ, ಸರ್ ಇದು ಸ್ವಲ್ಪ ವಿಷ್ಣು ಸರ್ ಥರ ಮಾಡಿದ್ದೀರಾ ಅಂತ. ನಾನು ಅವ್ರ ಫ್ಯಾನ್ ಅಪ್ಪ, ಏನು ಮಾಡಲಿ ಬಂದ್ಬಿಡುತ್ತೆ ಅವಾಗ ಬಂದ್ಬಿಡುತ್ತದೆ, ಏನು ಮಾಡಲಿ ಅಂತ ಹೇಳ್ತಿದ್ದೆ. ಸೊ 25 ವರ್ಷ ಆಗಿದೆ ಬಾಬು ಸರ್. ಈ ಸಿನಿಮಾ ಮತ್ತೆ ಮತ್ತೆ ಇನ್ನೂ ದೊಡ್ಡ ಯಶಸ್ಸನ್ನು ತಂದುಕೊಡ್ಲಿ. ಆ್ಯಂಡ್ ನಾಗಣ್ಣ ಸರ್ ಬಗ್ಗೆ ಹೇಳಲೇಬೇಕು. ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಅವರು. ಆ್ಯಸ್ ಎ ಡೈರೆಕ್ಟರ್ ಮಾತ್ರ ಅಲ್ಲ, ಒಬ್ಬ ಮನುಷ್ಯನಾಗಿ ಅವ್ರು ಮಾತಾಡೋ ರೀತಿ, ಅವ್ರು ನಡ್ಕೊಳ್ಳೋ ರೀತಿ ಫ್ಯಾಂಟಾಸ್ಟಿಕ್. ನಾಗಣ್ಣ ಸರ್, ಆಲ್ ದ ಬೆಸ್ಟ್. ಆ್ಯಂಡ್ ಭಾರ್ಗವ ಸಿನಿಮಾಗೂ ಆಲ್ ದ ಬೆಸ್ಟ್.